ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನೀವು ಜಯಶಾಲಿಗಳು ಎಂದು ನಿಮಗೆ ತಿಳಿದಿದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 9ನೇ ವಾಕ್ಯ. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಆಮೆನ್. ನೀವು ಜಯಶಾಲಿಗಳು ಎಂದು ದೇವರು ಹೇಳಿದಾಗ ನಾವು ಒಪ್ಪಿಕೊಳ್ಳಬೇಕು. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ನೋಡದೆ ಈ ಸಮಯದಲ್ಲಿ ಅದು ನಿಮಗೆ ಕಾಣಿಸದೇ ಇರಬಹುದು. ಆದರೆ ಹೊರಗೆ ಬಂದು ದೇವರ ಬಳಿಯಲ್ಲಿ ಭಿನ್ನಾಭಿಪ್ರಾಯ ಹೊಂದಬೇಡಿ. ದೇವರ ಜ್ಞಾನದ ಮೂಲಕ ಕೃಪೆ ಮತ್ತು ಶಾಂತಿ ಹೇಗೆ ಬರುತ್ತದೆ ಎಂದು ವಿವರಿಸುತ್ತಾನೆ. ಜಯವನ್ನು ಸ್ಪರ್ಧೆಯಲ್ಲಿ ಜಯಿಸುವುದು ಅಥವಾ ಗೆಲ್ಲುವುದು ಅಥವಾ ಎದುರಾಳಿಯ ವಿರುದ್ಧ ಹೋರಾಡುವುದು ಅಥವಾ ಕಷ್ಟಕರ ಸಮಸ್ಯೆಗಳು ಎಂದು ವ್ಯಾಖ್ಯಾನಿಸಬಹುದು. ನಮಗೆ ಈಗಾಗಲೇ ಜಯವನ್ನು ನೀಡಲಾಗಿದೆ ಎಂದು ಸತ್ಯವೇದ ನಮಗೆ ಕಲಿಸುತ್ತದೆ. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಆಮೆನ್. ಆತ್ಮವನ್ನು ಗೆಲ್ಲುವುದೆಂದರೆ ದೇವರ ವಾಕ್ಯವನ್ನು ಬೋಧಿಸುವುದು. ಯಾರಿಗಾದರೂ ತಮ್ಮ ಜೀವನವನ್ನು ಕ್ರಿಸ್ತನಿಗೆ ನೀಡಲು ಅಥವಾ ಅವರನ್ನು ನರಕಕ್ಕೆ ಹೋಗದಂತೆ ರಕ್ಷಿಸಲು ಅವಕಾಶವನ್ನು ನೀಡುತ್ತದೆ. ಇದರ ಮೂಲಕ ವ್ಯಕ್ತಿಯು ದೇವರ ಮಗುವಾಗಬಹುದು. ಭೂಮಿಯ ಮೇಲೆಯೂ ಸಹ ಅವನ ಒಳ್ಳೆಯತನ ಮತ್ತು ಸ್ವಾಸ್ಥ್ಯವನ್ನು ಆನಂದಿಸಬಹುದು. ಇದು ನಾಶವಾಗುತ್ತಿರುವವರನ್ನು ರಕ್ಷಿಸುತ್ತದೆ ಮತ್ತು ಸಾಯುತ್ತಿರುವವರನ್ನು ರಕ್ಷಿಸುತ್ತದೆ. ಇದು ಯೇಸುವಿನ ಮೂಲಕ ಬರುತ್ತದೆ. ಯಾಕೆಂದರೆ ಆತನು ಮಾತ್ರ ಮರಣ, ಪಾಪ, ಅನಾರೋಗ್ಯ ಮತ್ತು ಕತ್ತಲೆಯನ್ನು ಜಯಿಸಿದ್ದಾನೆ. ಜಯಶಾಲಿಯಾಗಿ ಬದುಕುವುದು ಯೇಸುವಿನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಯೇಸು ಇಲ್ಲದೆ ಯಾವ ಜಯವಿಲ್ಲ. ಯಾಕೆಂದರೆ ಕ್ರಿಸ್ತನು ಮತ್ತು ಆತನ ತ್ಯಾಗದ ಮೂಲಕ ನಮ್ಮನ್ನು ಸೋಲಿಸಲು ಪ್ರಯತ್ನಿಸುತ್ತಿರುವ ಎಲ್ಲವನ್ನು ಜಯಿಸಲು ಆತನು ನಮಗೆ ಬಲ ಮತ್ತು ಶಕ್ತಿಯನ್ನು ನೀಡುತ್ತಾನೆ. ಗೆಲ್ಲುವ ಮನೋಭಾವ ಅಗಾಧವಾದ ಕೊನೆಯಿಲ್ಲದ ಪ್ರೀತಿಯಿಂದ ಪ್ರೀತಿಸಲ್ಪಡುವಲ್ಲಿ ಸುರಕ್ಷಿತವಾಗಿದೆ. ಪ್ರೀತಿಯ ವಲಯವನ್ನು ವಿಸ್ತರಿಸಲು ಉತ್ಸುಕವಾಗಿದೆ ಮತ್ತು ಇತರರೊಂದಿಗೆ ಪ್ರೀತಿಯ ಪ್ರವರ್ಧಮಾನದ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಅದೊಂದು ಪ್ರೀತಿಯ ಚೇತನ. ಮೂರನೆಯದಾಗಿ, ಗೆಲ್ಲುವ ಮನೋಭಾವವು ಸ್ವಯಂ ನಿಯಂತ್ರಣವನ್ನು ಹೊಂದಿರುತ್ತದೆ. ಸೋತ ಆತ್ಮವು ನಿಯಂತ್ರಣದಲ್ಲಿಲ್ಲ ಎಂದು ಭಾಸವಾಗುತ್ತದೆ. ಯಾವಾಗಲೂ ಜಯವಾಗಲಿ. 2 ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.